ಈಗ ನೀವು ಕೇಳುತ್ತಿರುವುದು ಈಡಿಪಸ್ ರೆಕ್ಸ್ ದುರಂತ ನಾಟಕದ ಕತೆ. ಈ ಕತೆ ಕೇಳಿದಾಗ ಅನ್ಸುತ್ತೆ, ಇಂಥ ಕರ್ಮ ಯಾರಿಗೂ ಬರಬಾರ್ದಪ್ಪ. ಒಮ್ಮೆ ಥೀಬ್ಸ್ ಎಂಬ ರಾಜ್ಯದಲ್ಲಿ ಭಯಾನಕ ರೋಗ ಪ್ಲೇಗ್ ಅನ್ನೋದು ಹರಡುತ್ತೆ. ಆಗ ಥೀಬ್ಸ್ನ ರಾಜನಾದ ಈಡಿಪಸ್ ಜನರ ದುಃಖವನ್ನ ನೋಡಿ ತುಂಬಾ ಕಳವಳಗೊಳ್ತಾನವನು. ಏನಾದ್ರೂ ಮಾಡಿ ನನ್ನ ಜನರನ್ನ ಉಳಿಸಲೇಬೇಕೆಂದು ನಿರ್ಧರಿಸಿದ ಈಡಿಪಸ್ ದೇವಾಲಯಕ್ಕೆ ದೂತರನ್ನ ಕಳಿಸ್ತಾನೆ. ದೂತರು ದೇವಾಲಯಕ್ಕೆ ಹೋಗ್ತಾರೆ. ಆ ದೇವರ ವಾಣಿಯನ್ನ ಕೇಳ್ತಾರೆ. ದೇವರ ವಾಣಿ ಹೇಗಿತ್ತು? ಹಿಂದಿನ ರಾಜ ಲಯಸ್ನನ್ನ ಯಾರು ಕೊಂದಿರ್ತಾರೋ ಅವರನ್ನ ಶಿಕ್ಷಿಸಿದಾಗ ಮಾತ್ರ ಈ ರೋಗ ನಿಲ್ಲುತ್ತದೆ ಅಂತ ದೇವರ ವಾಣಿಯಾಗಿರುತ್ತೆ. ಇದನ್ನು ಕೇಳಿದ ಈಡಿಪಸ್ ಕೊಲೆಗಾರ ಯಾರೇ ಆಗಿರಲಿ ಅವನನ್ನ ಹುಡುಕಿ ಶಿಕ್ಷಿಸ್ತೇನೆ ಎಂದು ಘೋಷಿಸ್ತಾನೆ. ಕೊಲೆಗಾರನನ್ನ ಹುಡುಕುವ ಪ್ರಯತ್ನದಲ್ಲಿ ಹಲವಾರು ಸಾಕ್ಷಿಗಳು ಮತ್ತು ಭವಿಷ್ಯವಾಣಿಗಳು ಹೊರಬೀಳ್ತವೆ. ನಿಧಾನವಾಗಿ ಭಯಾನಕ ಸತ್ಯ ಬೆಳಕಿಗೆ ಬರುತ್ತೆ. ಬಹಳ ವರ್ಷಗಳ ಹಿಂದೆ ಒಂದು ಭವಿಷ್ಯವಾಣಿ ಇತ್ತು. ಈಡಿಪಸ್ ತನ್ನ ತಂದೆಯನ್ನು ಕೊಂದು ತನ್ನ ತಾಯಿಯನ್ನು ಮದುವೆಯಾಗುತ್ತಾನೆ ಎಂದು. ಈ ಭವಿಷ್ಯವಾಣಿಯನ್ನು ಕೇಳಿದ ಈಡಿಪಸ್ ಅದನ್ನು ತಪ್ಪಿಸಲು ತನ್ನ ಮನೆಯನ್ನ, ತನ್ನ ರಾಜ್ಯವನ್ನ ತೊರೆದು ಹೋಗ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ದಾರಿ ಮಧ್ಯದಲ್ಲಿ ಅವನು ಕೊಂದ ವ್ಯಕ್ತಿಯೇ ತನ್ನ ನಿಜವಾದ ತಂದೆ ಲಯಸ್ ಎಂದು. ನಂತರ ಅವನು ಮದುವೆಯಾದ ರಾಣಿ ಜೊಕಾಸ್ತಾ ತನ್ನ ನಿಜವಾದ ತಾಯಿ ಎಂದು. ಈ ಸತ್ಯ ತಿಳಿದ ತಾಯಿ ಜೊಕಾಸ್ತಾ ಆತ್ಮಹತ್ಯೆ ಮಾಡಿಕೊಂಡಳು. ತನ್ನ ತಾಯಿಯ ಬೆತ್ತಲೆ ದೇಹವನ್ನ ತಾನೇ ನೋಡಿದೆನಾ ಎಂದು ದುಃಖ ಸಹಿಸಿಕೊಳ್ಳಲಾಗದೆ ತನ್ನ ಕಣ್ಣುಗಳನ್ನ ತಾನೇ ಕುರುಡನಾಗಿಸಿಕೊಂಡನು. ನಾನು ಸತ್ಯವನ್ನು ನೋಡಲಿಲ್ಲ, ಆದ್ದರಿಂದ ಇನ್ನು ಕಣ್ಣುಗಳೇ ಬೇಡ ಎಂದು ಹೇಳಿ ತನ್ನನ್ನು ರಾಜ್ಯದಿಂದ ದೂರ ಕಳಿಸುವಂತೆ ಕೇಳಿಕೊಂಡು ಅವನೇ ಹೋಗಿಬಿಟ್ಟನು. ಈ ಕಥೆ ಕೇಳಿದ ಮೇಲೆ ನಾವು ಅನ್ಕೋತೀವಿ, ವಿಧಿಯನ್ನು ನಾವು ತಪ್ಪಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದು ಟೈಮು ಅದು ನಮ್ಮನ್ನು ತಪ್ಪು ಹೋಗೋದಿಲ್ಲ ಅನ್ನೋದಕ್ಕೆ ಈ ಕತೆ ಕಾರಣವಾಗುತ್ತೆ. ಅಹಂಕಾರ ಮತ್ತು ಅಜ್ಞಾನ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಈ ಕತೆ ತಿಳಿಸುತ್ತೆ. ಧನ್ಯವಾದಗಳು. ಮುಂದಿನ ಕಥೆಯೊಂದಿಗೆ ಮುಂದೆ ಭೇಟಿಯಾಗೋಣ.